ಧರ್ಣೇಶ್ ಅಂತ, ನಮ್ಮ ಚೇಳೂರು ಹೋಬಳಿ ಗುಬ್ಬಿ ತಾಲೂಕು ಸಂಗನಹಳ್ಳಿ. ನಾವು ಕೃಪಾ ಅನ್ನೋ ಹುಡುಗಿನ 2 ವರ್ಷದಿಂದ ಲವ್ ಮಾಡಿದ್ವು. ಮೊನ್ನೆ 13ನೇ ತಾರೀಕು ಕೇರ್ಪೇಟೆಯಲ್ಲಿ ಮದುವೆ ಆಗಿದ್ದೀವಿ. ಮನೆಯವರು ತುಂಬ ವಿರೋಧ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಒಪ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿದು ಯಾವುದೂ ಪ್ರಾಬ್ಲಮ್ ಇಲ್ಲ. ಇವು ಹುಡುಗಿರ ಫ್ಯಾಮಿಲಿಯಲ್ಲಿ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ದಾರೆ. ನಾವು ಎಲ್ಲೂ 3 ದಿವಸದಿಂದ ಎಲ್ಲೂ ಆಚೆ ಓಡಾಡೋಕ್ಕಾಗ್ತಿಲ್ಲ. ಫೋನೆಲ್ಲ ಟ್ರಾಪ್ ಮಾಡಿದ್ದಾರೆ. ನಾವು ಯಾರಿಗೆ ಫೋನ್ ಮಾಡಿ ಒಂದು ಹೆಲ್ಪಿಂಗ್ ನೇಚರ್ ಕೇಳಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಬೇರೆ ಕಡೆಯಿಂದ ಟ್ರಾಪ್ ಮಾಡಿಸಿ ನಮ್ಮನ್ನ ಯಾರು ಹಿಂದೆ ಮುಂದೆ ಬರ್ದ ಥರ ತೊಂದರೆ ಕೊಡ್ತಿದ್ದಾರೆ. ನಮಗೆ ಇಲ್ಲಿಂದ ಹೋಗೋಕ್ಕೂ ತುಂಬ ರಕ್ಷಣೆ ಬೇಕು. ನಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಕೊಲೆ ಬೆದರಿಕೆ, ಎಲ್ಲ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದ್ರೆ ಕೊಚ್ಚಾಕ್ತಿವಿ, ಕಡ್ದಾಕ್ತಿದೀವಿ ಅಂತ ಹುಡುಗಿಯವರಪ್ಪ ಅಂತ ಇವ್ರ ತಂದೆ ತಾಯಿ ಹೇಳ್ತಿದ್ದಾರೆ. ನಮ್ ಇವ್ರ ಅಪ್ಪನ ತಂದೆ ತಾಯಿ ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ, ಇವ್ರ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ. ನಾವೆಲ್ಲೂ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ. ನಾವು SP ಆಫೀಸ್ಗೆ ಹೋಗಿ ಸರೆಂಡರ್ ಆಗಕ್ಕೂ ನಮಗೆ ತುಂಬಾನೇ ಟಾರ್ಚರ್ ಆಗ್ತಿದೆ. ರಿಜಿಸ್ಟರ್ ಮ್ಯಾರೇಜ್ಗೆ ಹೋಗೋಣ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಹತ್ರ ತುಂಬಾನೇ ಕ್ರೌಡ್ ಆಗ್ಬೇಕು ಅಂತಾನೆ ನಿನ್ನೆ ಸರೆಂಡರ್ ಆಗಬೇಕು ಅಂತ ತುಮಕೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವು. ಅಲ್ಲೆಲ್ಲ ಸರೆಂಡರ್ ಆಗಬೇಕು ಅಂದ್ರೆ DC ಆಫೀಸ್, SP ಆಫೀಸ್ ಹತ್ರ ಹೋಗ್ಬೇಕು ಅಂದ್ರೆ ಅಲ್ಲೂ ತುಂಬಾ ಕ್ರೌಡ್. ML ಆಫೀಸ್ ಹೋದ್ರೆ ಅಲ್ಲೂ ಒಂದು 50 ಜನ, ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಅಲ್ಲೂ ಹೋದ್ರೆ ಅಲ್ಲೂ ಒಂದು 150 ಜನ. ಈ ತರ ಮಾಡ್ಬಿಟ್ಟು ತುಂಬಾನೇ ನಮಗೂ ನಮ್ಮ ಫ್ಯಾಮಿಲಿಗೂ ಥ್ರೆಟ್ ಮಾಡೋ ತರ ಟ್ರೈ ಮಾಡಿದ್ದಾರೆ. ಮಿಡ್ ನೈಟ್ ನಿನ್ನೆ 1 ಗಂಟೆಯಲ್ಲಿ ನಮ್ಮ ಶಿವಕುಮಾರ್ ಅಂತ, ಇವ್ರ ತಂದೆ ಶಿವಕುಮಾರ್ ಅಂತ, ಇವರ ರಾಜಕೀಯದಾಗೆ ಒಂದ್ ಸ್ವಲ್ಪ ಪ್ರಭಾವಿಗಳೇ. ಹಂಗಾಗಿ ನಮಗೆ ತುಂಬಾನೇ ಫ್ಯಾಮಿಲಿ ಥ್ರೆಟ್ ತುಂಬಾನೇ ಇದೆ. ನಿನ್ನೆ ರಾತ್ರಿ ಮಿಡ್ ನೈಟ್ ಅಲ್ಲಿ 1 ಗಂಟೆಯಲ್ಲಿ ಹೋಗಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು 15-20 ಜನ ತುಂಬಾನೇ ಮಿಡ್ ನೈಟ್ ಅಲ್ಲಿ ತೊಂದರೆ ಮಾಡಿದ್ದಾರೆ ಅಲ್ಲೆಲ್ಲ. ಹಂಗಾಗಿ ನಮ್ಮನೆ ಹತ್ರನೂ ಹೋಗಿದ್ದಾರೆ. ನಮ್ಮನೆ ಹತ್ರನೂ ಹೋಗಿ ಕೇಳಿದ್ದಾರೆ, ನಾವು ಕೊಚ್ಚಾಕ್ತಿವಿ, ಅವ್ನು ಸಿಕ್ಕಿದ್ರೆ ಹಂಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವನ್ನ, ಆ ತರ ಮಾಡಿದರೆ. ನಾನು ಮೈಸೂರಿಂದ SP ಆಫೀಸ್ಗೆ ಹೋಗಕ್ಕೂ ನನಗೆ ಪ್ರೋಟೋಕಾಲ್ ಅಲ್ಲೇ ಹೋಗ್ಬೇಕು. ನನ್ನ ಕೈಯಲ್ಲಿ ಹೋಗಕ್ಕಾಗಲ್ಲ. ಇಲ್ಲೇ ಬಂದು SP ಆಫೀಸಲ್ಲೇ ಏನ್ ಕ್ಲಿಯರ್ ಆಗಬೇಕು ಆ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ತಂದೆ ತಾಯಿನೂ ಬರ್ತಾರೆ, ಅವ್ರ ತಂದೆ ತಾಯಿನೂ ಬರಲಿ. ಇಷ್ಟಪಟ್ಟು ನಾವು ಇಬ್ರು ಒಪ್ಪಿ ಮದುವೆ ಆಗಿರೋದು. ಹಂಗಾಗಿ ನಮ್ ಯಾವುದೇ ಕಾರಣಕ್ಕೂ ನಾವು ಅವ್ರೇನ್ ರೆಸ್ಪಾನ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ತುಮಕೂರು ಸ್ಟೇಷನ್ ಅಲ್ಲಿ ಏನೋ ಸ್ಟೇಟ್ಮೆಂಟ್ ತಗೋಬೇಕು, ತುಮಕೂರ್ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ನಮಗೆ ಜೀವ ಬೆದರಿಕೆ ಇದೆ. ನಮ್ಗೆ ಹೋಗಕ್ ಆಗ್ತಿಲ್ಲ. 3 ದಿವಸದಿಂದ ನಮ್ಮ ಕೈಯಲ್ಲಿ ಸಾಕಾಗಿದೆ. ನಾವು ಇಲ್ಲಿ ಎಣಗಿ 3 ದಿವಸದಿಂದ ನಿದ್ದೆ ಮಾಡೋದಿಲ್ಲ. ಯಾವ್ದಾರ ಒಂದು ಫೋನ್ ಮಾಡಿದ್ರೆ ಅದು ಟ್ರಾಪ್ ಆಗಿರುತ್ತೆ. ಹಂಗಾಗಿ ತುಂಬಾನೇ ಪೊಲೀಸ್ ಆಗಿರ್ಲಿ ಹೈಯರ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ನಮಗೆ ಒಂದ್ ಸ್ವಲ್ಪ ರಕ್ಷಣೆ ಮಾಡ್ಕೊಡ್ಬೇಕು ಅಂತ. ಕಮ್ಯುನಿಟಿ ಡಿಸ್ಟ್ರಿಬ್ಯೂಷನ್ ಏನು ಇಲ್ಲ. ಲಿಂಗಾಯಿಟ್ಸ್, ಇಬ್ರು ಲಿಂಗಾಯಿಟ್ಸೆ ಒಪ್ಪಿ ಮದುವೆ ಆಗಿದ್ದೀವಿ. ಇಬ್ರದು ಮೇಜರ್ ಏಜ್ ಆಗಿದೆ. ಇಬ್ರು ಒಪ್ಪೆ ಮದುವೆ ಆಗಿರೋದು. ಬೇಕಾದ್ರೆ ಅವರು ಅನ್ಸಿದ್ರೆ 2 ವರ್ಷದಿಂದ ಲವ್ ಮಾಡಿದ್ವಿ. 3 ವರ್ಷ ಆಯ್ತು. ಮದುವೆ ಆಗಿ 3 ಡೇಸ್ ಆಯ್ತು. KR ಮದುವೆ ಆಗಿರೋ, ಮಾದೇಶ್ವರನ ಬೆಟ್ಟದಲ್ಲಿ ಮದುವೆ ಆಗಿದ್ವಿ. ನನ್ನ ಹೆಸರು ಕೃಪಾ. ನಾನು ಸಿಗೇನಹಳ್ಳಿ ಅಂತ ಇರೋದು. ಮಹಾರಾಣಿ ಕಾಲೇಜಲ್ಲಿ ಓದ್ತಾ ಇರೋದು. ಬೆಂಗಳೂರು ಮಲ್ಲೇಶ್ವರಮಲ್ಲಿ ಓದ್ತಾ ಇರೋದು. ಇಬ್ರು ಇಷ್ಟಪಟ್ಟು ಮದುವೆ ಆದ್ವಿ. ಬಟ್ ಆದ್ರೆ ಅಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಇವ್ರ ಮನೇಲಿ ಒಪ್ಪಿದ್ದಾರೆ ನಮ್ಮನ್ನ. ಆದರೂ ಇಲ್ಲಿ ತುಂಬ ಎಲ್ಲೂ ಇರೋಕ್ಕಾಗ್ತಿಲ್ಲ. ಯಾರದೇ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ಟ್ರ್ಯಾಕ್ ಮಾಡ್ತಿದ್ದಾರೆ. ಏನು ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ಫ್ಯಾಮಿಲಿ ಫುಲ್ ಇದು ಮಾಡ್ತಿದ್ದಾರೆ. ಹಾಂ, ಅಪ್ಪನ ಫ್ಯಾಮಿಲಿ, ಅಪ್ಪನ ಸ್ನೇಹಿತರುಗಳೆಲ್ಲ ಇವನಿಗೆ ತುಂಬ ಇದು ಮಾಡ್ತೀವಿ, ಕೊಚ್ಚಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇಷ್ಟಪಟ್ಟೆ ಮದುವೆ ಆಗಿರೋದು. ಇವನು ಸ್ವಲ್ಪ ಬ್ಯಾಡ್ ಒಪಿನಿಯನ್ಸ್ ಇದೆ ನಮ್ಮ ಮನೇಲಿ. ನಾವು ಇಷ್ಟಪಟ್ಟಿರೋದು ಅಷ್ಟೇ. ಅಂದ್ರೆ ನಿಮ್ಮ ಪ್ರೀತಿ ವಿಚಾರ ಮನೇಲಿ ಗೊತ್ತಾಗಿತ್ತ ಹಿಂದೆ? ಗೊತ್ತಾಗೇ ಬಂದಿದ್ದು. ಅಲ್ಲ, ಗೊತ್ತಾಯ್ತು. ಮದುವೆ ಆಗಿದ್ದೀರಾ ಈಗ? ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಕಟ್ಟಿದೆ ಅಂತ? ಒಪ್ಪಲ್ಲ ಅಂತಾನೆ ಬಂದ್ ಮದ್ವೆ ಆಗಿದ್ದು. ಪ್ರೀತಿ ಮನೇಲಿ ಹೇಳಿದ್ರ? ಕನ್ವೆ ಮಾಡಿದ್ರೆ ಹಿಂಗೆ ಲವ್ ಮಾಡ್ತೀವಿ ಮದುವೆ ಆಗ್ತೀವಿ ಅಂತಂದ್ರೆ? ಆ ತರ ಮಾಡ್ಲಿಲ್ಲ, ಡೈರೆಕ್ಟ್ ಬಂದು. ಬಟ್ ಒಪ್ಪಲ್ಲ ಅಂತ ಪಕ್ಕಾ ಗೊತ್ತಿತ್ತು. ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಇವ್ರಿಗೆ ನಿಮ್ಮ ತೊಂದರೆ ಇದೆ ಅಂತ? ಏನ್ ತೊಂದರೆ ಆಗುತ್ತೆ ಅಂತ? ಅಂದ್ರೆ ಕೊಚ್ಚಾಕ್ತಿವಿ ಅಂದ್ರೆ ಇವನ್ ಯಾವುದೇ ಕಾರಣಕ್ಕೂ ಒಪ್ತಿರ್ಲಿಲ್ಲ. ನಾವು ಮದ್ವೆ ನಾವು ಒಪ್ಸಿ ಕೇಳಿ ಮದ್ವೆ ಮಾಡಿದ್ರು. ರಾಯಲ್ ಆಗಿ ನಮ್ ಸ್ವಲ್ಪ ಲೈಫ್ ಆಯ್ತು. ಇವನ್ ಯಾವುದೇ ಕಾರಣಕ್ಕೂ ಕೊಡ್ತಿರ್ಲಿಲ್ಲ. ಲಾಸ್ಟ್ ಆಪ್ಷನ್ಸ್ ನಮ್ಗೆ ಬೇರೆ ಇರ್ಲಿಲ್ಲ. ಮದ್ವೆ ಆಗ್ಲೇಬೇಕಾಗಿತ್ತು. ನಮ್ಮಪ್ಪ ರಾಜಕೀಯ, ಇದು ತಾಲೂಕ್ ಪಂಚಾಯತಿ ವೈಸ್ ಪ್ರೆಸಿಡೆಂಟ್. ನಮ್ಮಪ್ಪ ಗುಬ್ಬಿ ತಾಲೂಕು ಪಾರ್ಟಿ, BJP ಪಾರ್ಟಿ ನಮ್ಮಪ್ಪ. ನಮ್ಗೆ ರಕ್ಷಣೆ ಬೇಕು. ನಮ್ಮ ತಂದೆಯಿಂದ ಬರೋ ಇದಕ್ಕೆ ನಮಗೆ ಫುಲ್ ರಕ್ಷಣೆ ಬೇಕು. ಇವಾಗ ನಮ್ಗೆ ಎಲ್ಲಿ ಹೋಗೋಕ್ಕೂ ಆಗ್ತಿಲ್ಲ. ಇವಾಗ ನಾವೇ ನಿನ್ನೆ ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂಡ್ರು. ನಮ್ಮ ಅಪ್ಪನ ಕಡೆಯವರು ತುಂಬಾ ಜನ ಬಂದು, ಸುಮಾರು ಒಂದು 150-200 ಜನ ಬಂದ್ಬಿಟ್ಟು ಎಲ್ಲ ಫುಲ್ಲು ಕ್ಯೂ ನಿಂತ್ಕೊಂಡು, ಯಾವುದೇ ಕಾರಣಕ್ಕೂ ಇವತ್ತಾಗಲ್ಲ, ಫುಲ್ ಎಲ್ಲ ರಾತ್ರಿ ಇವ್ರ ಮನೆಗೆಲ್ಲ ಹೋಗ್ಬಿಟ್ಟು, ಅಥವಾ ಇವ್ರ ಕಡೆಯವ್ರ ಮನೆಗೆಲ್ಲ ಪ್ರತಿಯೊಬ್ರು ಮನೆಗೂ ಹೋಗಿ ಫುಲ್ ಎಲ್ಲ ಕಡೆನೂ ಹೋಗ್ಬಿಟ್ಟು ಜಗಳ ಆಡೋದು. ಇವಾಗ ನಾವ್ ಯಾರ ಕಡೆ ಮಾತಾಡ್ತೀವೋ ಅವ್ರ ಕಡೆಗೆ ಹೋಗಿ, ಇವ್ರ ಕಡೆಯವ್ರು ಯಾರಾದ್ರೂ ಇದು ಮಾಡಿದ್ರೆ ಅವ್ರ ಕಡೆಗೆ ಹೋಗಿ ತಿರ್ಗಾ ಮತ್ತೆ ಇದು ಮಾಡೋದು.
ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು, ನಾನು ಬಿಡಲ್ಲ ಅಂತ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಸರ್. ಅಂದ್ರೆ ಈಗ ನಿಮ್ಮ ಮನೇಲಿ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಮದುವೆ ಆಗಿರೋದು ಇಷ್ಟ ಇಲ್ಲ, ಇನ್ನು ಮದುವೆ ಒಪ್ಪಿಸಿ ಮದುವೆ ಆಗು ಬಿಟ್ಟಿಲ್ಲ. ಈಗ ನಿಮ್ಮನ್ನ ಸ್ವತಂತ್ರವಾಗಿ ಬದುಕಕ್ಕೆ ಅವಕಾಶ ಬೇಕು. ಏನ್ ಕೆಲಸ ಮಾಡೋದು? ಏನು ಇವನು ಬಿಸ್ನೆಸ್ ಫ್ಯಾಕ್ಟ್ರಿ ಇದೆ ಒಂದು. ನಾನು BCom. ಈಗ ನೀವು ಮದುವೆ ಆಗಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಾಗಿದೆಯಾ? ಗೊತ್ತಾಗಿದೆ, ಮೊನ್ನೆನೇ ಗೊತ್ತಾಗಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಬಗ್ಗೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫುಲ್ ಮಿಸ್ಸಿಂಗ್ ಕಂಪ್ಲೇಂಟ್ ಫುಲ್ ಟ್ರ್ಯಾಕಲ್ಲಿದೆ, ಎಲ್ಲೋಗೋಕ್ಕೂ ಬಿಡ್ತಾ ಇಲ್ಲ. ಫುಲ್ ಟ್ರ್ಯಾಕಿಂಗಲ್ಲಿ ಮಾಡ್ತಿದ್ದೆ. 2.5 ವರ್ಷದಿಂದ ಇದ್ದೀವಿ. ನೀವು ಇದ್ದಿದ್ದೆಲ್ಲ ಬೆಂಗಳೂರಲ್ಲಿ? ನಾನಿರೋದು ಅಜ್ಜಿ ಮನೇಲಿದ್ದೆ. ಊರು ಬಂದ್ಬಿಟ್ಟು ಚೇಳೂರು, ಗುಬ್ಬಿ ತಾಲೂಕು, ತುಮಕೂರು. ಇವರು ಚೇಳೂರಲ್ಲಿ? ಇವ್ರದ್ದು ನಮ್ಮ ಊರು ಪಕ್ಕ.